ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋದಲ್ಲಿ ತುಳಸಿ ಗಿಡದ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ. ಕೆಲವೊಂದು ಸಲ ನಮ್ಮ ತುಳಸಿ ಕಟ್ಟೆಯಲ್ಲಿ ಗಿಡ ನಾವು ನೆಟ್ಟಿರ್ತೇವೆ, ಅದು ತನ್ನಷ್ಟಕ್ಕೆ ಸತ್ತೋಗ್ತದೆ. ಅದಕ್ಕೆ ನಮಗೆ ಕಾರಣ ಏನು ಅಂತ ಗೊತ್ತಿರೋದಿಲ್ಲ. ಕೆಲವೊಂದು ಸಲ ಚೆನ್ನಾಗಿ ಬೆಳೆದು ಬರ್ತದೆ, ಆದರೆ ಸ್ವಲ್ಪ ಸಮಯದಲ್ಲಿ ಅದು ಗಿಡ ಸತ್ತೋಗ್ತದೆ. ಅದಕ್ಕೆ ಕಾರಣವೇನು, ಆ ಗಿಡ ಸಾಯುವುದಕ್ಕೆ ಏನು ರೀಸನ್ ಇರ್ಬೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ವಿವರಿಸ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನಾನೊಂದು ನಮ್ಮ ಕುಡ್ಲ ನ್ಯೂಸಲ್ಲಿ ನೋಡಿದ್ದೆ. ನಾನು ಡಾಕ್ಟರ್ ಶಾಂತಾರಾಮ್ ಶೆಟ್ಟಿ ಅವರ ಅಂತ ಒಂದು ಸಂದರ್ಶನ ಮಾಡಿದರು. ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಡಾಕ್ಟರ್ ಶಾಂತಾರಾಮ್ ಶೆಟ್ಟಿ ಅಂದರೆ ಯಾರು ಅಂತೇಳಿ. ಅವರು ಮಂಗಳೂರಿನಲ್ಲಿರುವಂಥ ಪ್ರಖ್ಯಾತ ಮೂಳೆ ತಜ್ಞರು. ಮೂಳೆಯ ಶಸ್ತ್ರಕ್ರಿಯೆ ಇದನ್ನೆಲ್ಲ ಮಾಡ್ತಾರೆ. ಅವರು ತುಂಬ ಫೇಮಸ್ ಆಗಿರುವಂಥ ಡಾಕ್ಟ್ರ್. ಅವರು ಅಂತಾರಾಷ್ಟ್ರೀಯ ಡಾಕ್ಟ್ರ್ ಅಂದರೂ ತಪ್ಪಾಗಲಿಕ್ಕಿಲ್ಲ, ಅಷ್ಟು ಸಾಧನೆಯನ್ನು ಅವರು ಮಾಡಿದ್ದಾರೆ. ಆದರೆ ಅವರ ಸಂದರ್ಶನದಲ್ಲಿ ನಾನು ನೋಡಿದೆ, ಅವರು ದೇವರನ್ನು ಎಷ್ಟು ನಂಬ್ತಾರೆ ಅಂದರೆ, ಒಬ್ಬರು ಡಾಕ್ಟ್ರ್ ಆಗಿದ್ದುಕೊಂಡು ದೇವರ ಮೇಲೆ ಅಷ್ಟೊಂದು ನಂಬಿಕೆ ಇದೆ ಅವರಿಗೆ. ಅಷ್ಟೇ ಅಲ್ಲದೆ ಅವರ ಮಕ್ಕಳು ಕೂಡ ಅಷ್ಟೇ ಅಂತೆ, ದೇವರ ಬಗ್ಗೆ ತುಂಬ ನಂಬಿಕೆಯನ್ನು ಹೊಂದಿದ್ದಾರೆ. ಒಬ್ಬರು ಮಗಳು ಪ್ರತಿದಿನ ದೇವಸ್ಥಾನಕ್ಕೆ ಹೋಗ್ತಾರಂತೆ. ಅಂದರೆ ನೋಡಿ, ಡಾಕ್ಟರ್ ಆಗಿದ್ದುಕೊಂಡು ಕೂಡ ಅವರು ದೇವರನ್ನು ಅಷ್ಟೊಂದು ನಂಬ್ತಾರೆ. ಅದೇ ಅವರ ಜೀವನದಲ್ಲಿ ಆದಂಥ ಕೆಲವೊಂದು ಘಟನೆಗಳನ್ನು ಕೂಡ ಅವರು ವಿವರಿಸಿದ್ದಾರೆ. ಅವರಿಗೆ 36ನೇ ವರ್ಷದಲ್ಲಿ ಜಾಂಡಿಸ್ ಕಾಯಿಲೆ ಬಂತು. 46ನೇ ವರ್ಷಕ್ಕೆ ಕ್ಯಾನ್ಸರ್ ಬಂದಿತ್ತು. ಅದೆಲ್ಲವನ್ನು ಅವರು ಗೆದ್ದು ಬಂದಿದ್ದಾರೆ. ಅವರು ಹೇಳ್ತಾರೆ, ಅದಕ್ಕೆ ದೇವರ ದಯೆ ಮತ್ತು ಹಾರ್ಡ್ ವರ್ಕೇ ನನ್ನ ಕಾರಣ ಅಂತ ಹೇಳಿ ಆ ಸಂದರ್ಶನದಲ್ಲಿ ಅವರು ಹೇಳಿದ್ದಾರೆ. ಆದರೆ ಈ ಕ್ಯಾನ್ಸರನ್ನು ಹೇಗೆ ಗೆದ್ದದಂದರೆ, ಅವರು ಬರೀ ತುಳಸಿ ನೀರನ್ನು ಕುಡಿತಾ ಬಂದಂದರೆ ಅದರಿಂದ ಅವರು ಈ ಕ್ಯಾನ್ಸರನ್ನು ಗೆದ್ದಿದ್ರು ಅಂತ ಆ ಸಂದರ್ಶನದಲ್ಲಿ ಅವರೇ ಹೇಳಿದ್ದಾರೆ. ಅದನ್ನು ನೋಡಿ ನನಗೂ ಕೂಡ ತುಂಬ ಕ್ಯೂರಿಯಾಸಿಟಿ ಆಯಿತು. ಅಂದರೆ ನಾನು ಇದಕ್ಕಿಂತ ಮುಂಚೆ ಕೂಡ ವಿಡಿಯೋ ಮಾಡಿದ್ದೆ, ತುಳಸಿ ಎಲೆಯ ನೀರನ್ನು ಯಾವ ರೀತಿ ನಾವು ತೆಗೆದುಕೊಳ್ಬೇಕು ಅಂತೇಳಿ. ಇವಾಗ ಅವರೇ ನೋಡಿ ಹೇಳಿದ್ದಾರೆ, ತುಳಸಿ ಎಲೆಯ ನೀರು ತುಂಬಾ ಆರೋಗ್ಯಕರವಾಗಿ ಅಷ್ಟೇ ಒಂದು ಪ್ರಯೋಜನವನ್ನು ಹೊಂದಿದೆ. ಮಕ್ಕಳಿಗೂ ಕೂಡ ಅಷ್ಟೇ. ನೀವು ಜ್ವರ ಬಂದಾಗ ಮದ್ದು ಹೇಗೂ ತರ್ತೀರಿ, ಆದರೆ ಜ್ವರ ಬಂದಾಗ ಈ ತುಳಸಿ ಎಲೆಯ ರಸವನ್ನು ಕಿವುಚಿ ಅದಕ್ಕೆ ಸ್ವಲ್ಪ ಜೇನುತುಪ್ಪವನ್ನು ಬೆರೆಸಿ ಮಕ್ಕಳಿಗೆ ಕೂಡ ಕುಡಿಲಿಕ್ಕೆ ಕೊಟ್ಟರೆ ಉಂಟಲ್ವ, ಜ್ವರ ಕಫ ಏನೇ ಇರಲಿ ತುಂಬ ಕಡಿಮೆ ಆಗ್ತಾ ಹೋಗ್ತದೆ. ಅಷ್ಟೇ ಅಲ್ಲದೆ ಪ್ರತಿನಿತ್ಯ ನೀವು ಯಾರೆಲ್ಲ ಬಿಸಿ ನೀರು ಕುಡಿತೀರಿ ನೋಡಿ, ಅದಕ್ಕೆ 1-2 ತುಳಸಿ ಎಲೆ ಕುಡಿಯನ್ನು ಹಾಕಿ ಚೆನ್ನಾಗಿ ಕುದಿಸಿಕೊಂಡು ಅದನ್ನು ಕುಡಿತಾ ಬನ್ನಿ. ನಿಮಗೆ ಯಾವುದೇ ರೀತಿಯ ರೋಗ ರುಜಿನಗಳೆಲ್ಲ ಇದ್ದರೆ ಉಂಟಲ್ವ, ಇದರಿಂದ ತುಂಬಾ ನೀವು ಕ್ಯೂರ್ ಆಗ್ಬೋದು. ಇದನ್ನು ಎಲ್ಲರೂ ಟ್ರೈ ಮಾಡಬೇಕು. ನಮ್ಮ ಆರೋಗ್ಯ ಇರೋದು ನಮ್ಮ ಕೈಯಲ್ಲಿ, ನಮ್ಮ ಪ್ರಕೃತಿಯ ಕೈಯಲ್ಲೇ ಇರುವಂಥದ್ದು. ನಮಗೆ ಬೇರೆ ಯಾವ ಔಷಧಿಗಳು ಬೇಡ, ನಮ್ಮ ಪ್ರಕೃತಿಯಲ್ಲೇ ಇದೆಲ್ಲ ಔಷಧಿಗಳು ಸಿಗ್ತದೆ. ಇದನ್ನೆಲ್ಲ ನಾವು ಇದರ ಪ್ರಯೋಜನವನ್ನು ಪಡೆದುಕೊಳ್ಬೇಕು. ಇವಾಗ ನಾನು ನನ್ನ ವಿಡಿಯೋಗೆ ಸ್ಟಾರ್ಟ್ ಮಾಡ್ತೇನೆ. ಇವಾಗ ನೋಡಿ, ತುಳಸಿ ಗಿಡ ತುಂಬ ಕೆಲವು ಕಡೆಯೆಲ್ಲ ನೋಡಿರ್ತೀರಿ ನೀವು, ತುಳಸಿ ಕಟ್ಟೆಯಲ್ಲಿ ಗಿಡ ಎಲ್ಲ ಬೆಳೆಸಿರ್ತೀರ. ಆದರೆ ಅದು ಕೆಲವು ಕಡೆ ತುಂಬ ಚೆನ್ನಾಗಿ ಹಬ್ಬಿಕೊಂಡು ಬಂದಿರ್ತದೆ. ಆದರೆ ಕೆಲವೊಂದು ಮನೆಯಲ್ಲಿ ನೋಡಿ ತುಳಸಿ ಗಿಡ ಸತ್ತೋಗಿರ್ತದೆ. ಇದಕ್ಕೆ ಕಾರಣ ಏನಂದರೆ, ಈ ತುಳಸಿ ಗಿಡದಲ್ಲಿ ನೋಡಿ ಈ ಥರ ಹೂವೆಲ್ಲ ಬರ್ತದೆ. ಇದನ್ನು ನೀವೇನು ಮಾಡಬೇಕಂದ್ರೆ, ಇದನ್ನು ಬೆಳೀಲಿಕ್ಕೆ ಬಿಡಬಾರ್ದು. ಈ ಹೂವು ಬೆಳೀತಾ ಹೋದರೆ ಉಂಟಲ್ವ, ಗಿಡ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಈ ಹೂವು ಎಲ್ಲ ಒಣಗಿದ ನಂತರ ಈ ಗಿಡ ಕೂಡ ಸಾಯ್ತಾ ಬರ್ತದೆ. ಅದನ್ನು ನಾವು ಯಾವ ರೀತಿಯಲ್ಲಿ ಸರಿ ಮಾಡಬೇಕಂತೇಳಿ ನಾನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೇನೆ. ವಿಡಿಯೋವನ್ನು ಯಾರೂ ಕೂಡ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ವಿಡಿಯೋವನ್ನು ವೀಕ್ಷಣೆ ಮಾಡಬೇಕು. ಹಾಗೆ ಯಾರು ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಇವಾಗ ನಾವು ನಮ್ಮ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಇದು ನೋಡಿ, ನಮ್ಮ ಮನೆಯಲ್ಲಿ ಬೆಳೆದಿರುವಂಥ ತುಳಸಿ ಗಿಡ. ಇವಾಗ ನೋಡಿ, ಈ ಥರ ಹೂ ಬಂದಿದೆ ನೋಡಿ, ಇದನ್ನು ನಾವು ಕತ್ತರಿಯಿಂದ ಕಟ್ ಮಾಡಬೇಕು. ಎಷ್ಟು ನಿಮಗೆ ಟ್ರಿಮ್ ಮಾಡಲಿಕ್ಕೆ ಸಾಧ್ಯ ಇದೆ ಅಷ್ಟನ್ನು ಕೂಡ ಟ್ರಿಮ್ ಮಾಡಿ, ಜಾಸ್ತಿಯಾಗಿ ಟ್ರಿಮ್ ಮಾಡಿ. ಆವಾಗ ಅದು ತುಂಬ ಚೆನ್ನಾಗಿ ಹಬ್ಬಿಕೊಂಡು ಬರ್ತದೆ. ತುಂಬ ಬುಷಿ ಟೈಪಲ್ಲಿ ನಿಮಗೆ ಗಿಡ ಬರ್ತದೆ. ನೀವು ಜಾಸ್ತಿಯಾಗಿ ಟ್ರಿಮ್ ಮಾಡಲಿಕ್ಕೆ ಹೋಗಬೇಕು. ಇದನ್ನು ಈ ಥರ ನೀವು ಟ್ರಿಮ್ ಮಾಡದಿದ್ದರೆ ಈ ಹೂ ಏನು ಒಣಗ್ತಾ ಬರ್ತದೆ ನೋಡಿ, ಆವಾಗ ಗಿಡ ಕೂಡ ಒಣಗಿ ಸತ್ತೋಗ್ತದೆ. ಈ ಟ್ರಿಕ್ಕನ್ನು ನೀವು ಬಳಸಿ ನೋಡಿ, ಗಿಡ ಎಷ್ಟೊಂದು ಚೆನ್ನಾಗಿ ಹಬ್ಬಿಕೊಂಡು ಬರ್ತದೆ ಅಂತೇಳಿ ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರಾ. ಈ ಹೂವನ್ನು ಹೆಚ್ಚು ಬೆಳೀಲಿಕ್ಕೆ ಕೂಡ ಬಿಡಬಾರ್ದು. ಈ ಹೂವು ಆಗುವಾಗಲೇ ನೀವು ಇದರ ಕುಡಿಯನ್ನು, ಅಂದರೆ ತುಂಬ ಜಾಸ್ತಿಯಾಗಿ ಕಟ್ ಮಾಡಬೇಕು. ಇದರ ಕುಡಿಯನ್ನು ತುಂಬ ಜಾಸ್ತಿಯಾಗಿ ಟ್ರಿಮ್ ಮಾಡ್ತಾ ಬಂದರೆ ಉಂಟಲ್ವ, ಇದಕ್ಕೆ ಬೇರೆ ಯಾವ ರೀತಿಯ ಗೊಬ್ಬರಗಳು ಬೇಡ. ತುಳಸಿ ಗಿಡ ತನ್ನಷ್ಟಕ್ಕೆ ತಾನು ಬೆಳೆದು ಬರುವಂಥದ್ದು. ಅದಕ್ಕೆ ಯಾವ ರೀತಿಯ ಗೊಬ್ಬರದ ಅವಶ್ಯಕತೆಯೂ ಇರುವುದಿಲ್ಲ. ಈ ರೀತಿಯಾದಂಥ ಒಂದು ಸಣ್ಣ ಟ್ರಿಕ್ಕನ್ನು ನೀವು ಕೂಡ ನಿಮ್ಮ ತುಳಸಿ ಗಿಡದಲ್ಲಿ ಅನುಸರಿಸಿ ತುಂಬ ಚೆನ್ನಾಗಿ ಗಿಡ ಹಬ್ಬಿಕೊಂಡು ಬರ್ತದೆ.
ಮತ್ತು ತುಳಸಿ ಗಿಡ ಉಂಟಲ್ವ, ಯಾವ ಮನೆಯಲ್ಲಿ ಹೆಚ್ಚು ಹಬ್ಬಿಕೊಂಡು ಬರ್ತದೆ ನೋಡಿ, ಆ ಮನೆಯನ್ನು ನೋಡಿದಾಗಲೇ ಗೊತ್ತಾಗ್ತದೆ ಆ ಮನೆ ಎಷ್ಟು ಸಮೃದ್ಧಿಯಿಂದ ಕೂಡಿದೆ ಅಂತೇಳಿ. ತುಳಸಿ ಗಿಡದಲ್ಲಿ ನಾವು ತುಳಸಿ ಕಟ್ಟೆಯಲ್ಲಿ ನೆಟ್ಟಿರುವಂಥ ಗಿಡ ಸಾಯಬಾರ್ದು ಯಾವತ್ತು. ಮತ್ತು ಅದಕ್ಕೆ ಇನ್ನೊಂದು ಕಾರಣ ಏನಂದರೆ, ಪೀರಿಯಡ್ಸ್ ಎಲ್ಲ ಆಗಿರ್ತಾರೆ ನೋಡಿ, ಅವರ ನೆರಳೆಲ್ಲ ಬೀಳಬಾರ್ದು. ನಾವು ತುಳಸಿ ಕಟ್ಟೆಯಲ್ಲಿ ಏನು ಗಿಡ ನೆಟ್ಟಿರ್ತೇವೆ ಅದಕ್ಕೆ ಪೀರಿಯಡ್ಸ್ ಆದವರ ನೆರಳು ಬೀಳಬಾರ್ದು. ತುಳಸಿ ಕಟ್ಟೆಯಲ್ಲಿರುವಂಥ ಗಿಡ ತುಂಬ ಪವಿತ್ರವಾಗಿರ್ತದೆ. ಅದನ್ನು ನಾವು ಒಂದು ಪೂಜನೀಯ ಸ್ಥಾನದಲ್ಲಿ ಇಟ್ಟು ಅದಕ್ಕೆ ನಾವು ಅಷ್ಟೇ ಭಕ್ತಿಯಿಂದ ನೀರನ್ನು ಹಾಕ್ತೇವೆ. ಅದೇ ರೀತಿ ಅದಕ್ಕೆ ಸಂಜೆ ಹೊತ್ತು ದೀಪವನ್ನು ಇಡ್ತೇವೆ. ಹಾಗಾಗಿ ಈ ತುಳಸಿ ಗಿಡಕ್ಕೆ ಏನು ಪೀರಿಯಡ್ಸ್ ಎಲ್ಲ ಆದವರಂತ ನೆರಳು ಸೋಕಬಾರ್ದಂತೆ. ಆವಾಗ ಕೂಡ ಗಿಡ ಒಣಗಿ ಸಾಯುವಂಥ ಸ್ಥಿತಿಗೆ ಬರ್ತದೆ. ಮತ್ತು ಇನ್ನೇನೆಂದರೆ, ತುಳಸಿ ಗಿಡ ಉಂಟಲ್ವ, ಯಾವ ಮನೆಯಲ್ಲಿ ಹಬ್ಬಿಕೊಂಡೆಲ್ಲ ಚೆನ್ನಾಗಿ ಬರ್ತದೆ ನೋಡಿ, ಆ ಮನೆ ಸುಖ, ಶಾಂತಿ, ಸಮೃದ್ಧಿಯಿಂದ ಕೂಡಿರ್ತದೆ. ಕೆಲವೊಂದು ಮನೆಯಲ್ಲಿ ನೀವು ನೋಡಿರ್ಬೋದು, ತುಳಸಿ ಗಿಡ ಎಷ್ಟೊಂದು ಹಬ್ಬಿಕೊಂಡು ಬರ್ತದೆ ಅಂತ ಹೇಳಿದರೆ ಅದನ್ನು ನೋಡುವಾಗಲೇ ನಮಗೆ ಅಷ್ಟೊಂದು ಖುಷಿಯಾಗ್ತದೆ. ತುಳಸಿ ಗಿಡವನ್ನು ಹೆಚ್ಚಾಗಿ ಹೆಂಗಸರು ಮುಟ್ಟಬಾರ್ದು ಅನ್ನೋ ಒಂದು ಕ್ರಮ ಕೂಡ ಇದೆ. ಆದರೆ ಮನೆಯಲ್ಲಿ ಗಂಡಸರು ಯಾರೂ ಇಲ್ಲದಿದ್ದಾಗ ಹೆಂಗಸರು ಮುಟ್ಟಲೇಬೇಕಾಗ್ತದೆ. ಮತ್ತು ತುಳಸಿ ಗಿಡವನ್ನು ಉಂಟಲ್ವ, ಶನಿವಾರ ದಿವಸ ತುಳಸಿ ಕಟ್ಟೆಯಲ್ಲಿ ನೆಡಬೇಕು. ಯಾವ್ಯಾವ ದಿನ ನೆಡಬಾರ್ದು, ತುಳಸಿ ಗಿಡಕ್ಕೆ ಅದರದೇ ಆದ ಒಂದು ಪ್ರಮುಖವಾದ ಸ್ಥಾನ ಇರ್ತದೆ. ಅದನ್ನು ನಾವು ಯಾವುದೋ ಒಂದು ಟೈಮಲ್ಲಿ ಕಿತ್ತು ತರೋದು ಅಥವಾ ಯಾವುದೋ ಒಂದು ಟೈಮಲ್ಲಿ ನೆಡೋದು ಆ ಥರ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ. ತುಳಸಿ ಗಿಡವನ್ನು ತುಳಸಿ ಕಟ್ಟೆಯಲ್ಲಿ ನೆಡುವಂಥ ಸಮಯ ಶನಿವಾರದ ದಿವಸ ಆಗಿರಬೇಕು. ಅದರಲ್ಲಿ ಕೂಡ ಗಂಡಸರು ನೆಟ್ಟರೆ ತುಂಬಾ ಒಳ್ಳೆಯದು. ಆದಷ್ಟು ತುಳಸಿ ಗಿಡವನ್ನು ಗಂಡಸರೇ ನೆಡಬೇಕು. ಅದೇ ರೀತಿ ತುಳಸಿ ಪೂಜೆಯನ್ನು ಕೂಡ ಹೆಚ್ಚಾಗಿ ಗಂಡಸರೇ ಮಾಡಬೇಕು ಅನ್ನೋ ಒಂದು ಕೂಡ ಕ್ರಮ ಇದೆ. ಆದರೆ ಮನೆಯಲ್ಲಿ ಯಾರೂ ಇಲ್ಲದೇ ಇದ್ದಾಗ, ಗಂಡಸರು ಯಾರೂ ಇಲ್ಲದೇ ಇದ್ದರೆ ಹೆಂಗಸರು ಕೂಡ ಮಾಡ್ಬೋದು. ಅದಕ್ಕೆ ಒಂದೇನೋ ಒಂದು ಶ್ಲೋಕ ಕೂಡ ಇದೆ, ಅದನ್ನು ಅನುಸರಿಸಿ ಹೆಂಗಸರು ಕೂಡ ಆ ಪೂಜೆಯನ್ನು ಮಾಡ್ಬೋದು ಅಂತ ಹೇಳ್ತಾರೆ. ತುಳಸಿ ಗಿಡಕ್ಕೆ ಹಿಂದೂ ಧರ್ಮದಲ್ಲಿ ತುಂಬ ಪವಿತ್ರವಾದಂಥ ಸ್ಥಾನವಿದೆ. ತುಳಸಿ ಗಿಡ ಬರೀ ಪೂಜೆಗೆ ಮಾತ್ರವಲ್ಲದೆ ಔಷಧೀಯ ಸಸ್ಯವಾಗಿದ್ದನ್ನು ಕೂಡ ಬಳಸ್ತಾರೆ. ಮಕ್ಕಳಿಗೆ ಜ್ವರ, ಕಫ, ಶೀತದ ಸಮಸ್ಯೆಗಳು ಬಂದಾಗ ಪ್ರತಿದಿನ ಈ ತುಳಸಿ ಎಲೆಯ ರಸವನ್ನು ಜಜ್ಜಿ ಅದಕ್ಕೆ ಜೇನುತುಪ್ಪವನ್ನು ಸೇರಿಸಿ, ಹಾಗೆಯೇ ಸ್ವಲ್ಪ ಶುಂಠಿಯ ರಸವನ್ನೆಲ್ಲ ಸೇರಿಸಿ ಮಕ್ಕಳಿಗೆ ಬೆಳಗಿನ ಹೊತ್ತು ಕುಡಿಲಿಕ್ಕೆ ಕೊಟ್ಟರೆ ಮಕ್ಕಳಲ್ಲಿ ಕಂಡುಬರುವಂಥ ಜ್ವರ, ಶೀತದ ಸಮಸ್ಯೆಗಳು ಕಡಿಮೆ ಆಗ್ತಾ ಬರ್ತದೆ. ಇದನ್ನು ದೊಡ್ಡವರು ಕೂಡ ಮಾಡಿ ತೆಗೆದುಕೊಳ್ಬೋದು. ಅದೇ ರೀತಿ ನೀರು ಬಿಸಿ ಮಾಡುವಾಗ ಕುಡಿಯುವಂಥ ನೀರನ್ನು ನಾವು ಏನು ಬಿಸಿ ಮಾಡ್ತೀವಿ ನೋಡಿ, ಅದಕ್ಕೆ 2 ದಳ ತುಳಸಿ ಕುಡಿಯನ್ನು ಹಾಕಿ ಚೆನ್ನಾಗಿ ಕುದಿಸಿಕೊಂಡು ಆ ನೀರನ್ನು ಕುಡಿತಾ ಬಂದರೆ ನಮ್ಮ ದೇಹದಲ್ಲಿ ಏನೇ ರೋಗ ರುಜಿನಗಳು ಇದ್ದರೂ ಕೂಡ ತುಂಬಾ ಗುಣ ಆಗ್ತದೆ. ಅದೇ ರೀತಿ ಜ್ವರ, ಶೀತದ ಸಮಸ್ಯೆಗಳು ಕೂಡ ಕಂಡುಬರುವುದಿಲ್ಲ. ಕುದಿಸಿ ಆರಿಸಿದ ನೀರನ್ನೇ ನಾವು ತೆಗೆದುಕೊಳ್ಬೇಕು. ಇದರಿಂದ ನಮ್ಮ ಆರೋಗ್ಯಕ್ಕೆ ಯಾವುದೇ ರೀತಿಯಾದಂಥ ದುಷ್ಪರಿಣಾಮಗಳು ಬೀರುವುದಿಲ್ಲ. ನಾವು ಕೂಡ ರೋಗ ರುಜಿನದಿಂದ ಮುಕ್ತರಾಗ್ಬೋದು. ಇಷ್ಟು ನನಗೆ ಈ ತುಳಸಿ ಗಿಡದ ಬಗ್ಗೆ ತಿಳಿದಿರುವಂಥ ಮಾಹಿತಿ ವೀಕ್ಷಕರೇ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆಗಿದರೆ ನನ್ನ ಚಾನಲನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಮತ್ತೊಂದು ಹೊಸದಾದ ವಿಡಿಯೋದೊಂದಿಗೆ ನಿಮ್ಮ ಭೇಟಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.